ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈರುಚಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ಬೋದಾದಂಥ ಸಜ್ಜಪ್ಪನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಬೋದಾದಂಥ ಸ್ವೀಟ್ ಇದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪು ರವೆ, ಚಿರೋಟಿ ರವೆ, 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ 2 ಸ್ಪೂನಷ್ಟು ತುಪ್ಪ, ಚಿಟಿಕೆ ಉಪ್ಪು, ಇವಿಷ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ತುಪ್ಪದಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ನೋಡಿ, ಈ ರೀತಿ ಹೊಂದ್ಕೊಡೋ ರೀತಿ ಫಸ್ಟು ಕಲಿಸ್ಕೊಂಡು ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಹೋಳಿಗೆ ಥರ ಸಾಫ್ಟಾಗಿ ಕಲಿಸ್ಕೋಬಾರ್ದು. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಸುಮಾರು ನಾನು 1 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೆ. ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ. ಈಗ ನೆಕ್ಸ್ಟು ಒಂದು ಬಾಣಲೆಗೆ 2 ಕಪ್ ಆಗೋಷ್ಟು ರವೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಚಿರೋಟಿ ರವೆ ಬೇಕಾದರೂ ತೊಗೋಬೋದು, ಅಥವಾ ಮಾಮೂಲಿ ಮೀಡಿಯಮ್ ಉಪ್ಪಿಟ್ಟಿನ ರವೆ ಬೇಕಾದರೂ ತೊಗೋಬೋದು. ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ 1:1 ರೇಷಿಯೋಲ್ಲಿ ಬೆಲ್ಲನ ನಾನು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಕಪ್ಪು ರವೆಗೆ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲಕ್ಕೆ. ನಾನು 2 ಕಪ್ ರವೆ ತೊಗೊಂಡಿದ್ದಕ್ಕೆ 2 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು 4 ಕಪ್ಪು ನೀರನ್ನು ಹಾಕಿ ಬೆಲ್ಲನ ಕರಗಿಸಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಹುರಿದಿಟ್ಕೊಂಡಂಥ ರವೆನ ಹಾಕಿ ತಿರುಗಿಸ್ಕೊತಾ ಇದ್ದೀನಿ. ಇದು ಮಾಮೂಲಿ ಕೇಸರಿ ಬಾತ್ ಮಾಡ್ತೀವಲ್ಲ, ಅದೇ ರೀತಿಯೇ ಇದು ಗಟ್ಟಿ ಆಗ್ತಾ ಬರೋ ಸ್ಟೇಜಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಬಿಡೋವರೆಗೂ ನಾವು ಇದನ್ನು ಕೈ ಆಡ್ಕೋಬೇಕಾಗತ್ತೆ. ಸುಮಾರು ನಾನು 2-3 ನಿಮಿಷ ಇದನ್ನು ತಿರುಗಿಸ್ಕೊಂಡಿದ್ದೀನಿ. ನೋಡಿ, ಇದಾಗ್ತಾ ಬರ್ತಾಯಿದೆ. ನೀನು ತಳ ಬಿಡ್ತಾಯಿದೆ ಅನ್ನೋ ಸ್ಟೇಜಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಬೇರೆ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಆರಬೇಕು. ಆರಿದ ನಂತರನೇ ನಾವು ಸಜ್ಜಪ್ಪನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಬೇರೆ ಪಾತ್ರೆಗೆ ಹಾಕಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ ನಾನು. ಈಗ ಆರಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಉಂಡೆ ಕಟ್ತಾಯಿದ್ರೆ ನನ್ನ ಕೈಗೆ ಅಂಟ್ತಾ ಇಲ್ಲ. ಇದು ಈ ಸ್ಟಫಿಂಗು ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಬರಬೇಕು. ಈ ಸೈಜಿನ ಉಂಡೆಗಳು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಉಂಡೆ ಎಲ್ಲ ಕಟ್ಟಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫಸ್ಟೇ ಎಲ್ಲ ಉಂಡೆ ಕಟ್ಕೊಂಡ್ರೆ ಈಸಿ ಆಗುತ್ತೆ ಮಾಡೋಕ್ಕೆ. ಅಷ್ಟರಲ್ಲಿ ಕಣಕನೂ ಚೆನ್ನಾಗೆ ನೆಂದಿದೆ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡು ಇದನ್ನು ಅಷ್ಟೇ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವು ಯಾವ ಸೈಜಿಂದು ಸ್ಟಫಿಂಗ್ನ ಉಂಡೆ ಕಟ್ಕೊಂಡಿದ್ರು ಅದೇ ಸೈಜ್ಗೆ ಉಂಡೆಗಳನ್ನ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ನಿಮ್ಗೆ ಯಾವುದು ಕಂಫರ್ಟಬಲೋ ಅದನ್ನು ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಸೆಂಟ್ರಲ್ಲಿ ನಾವು ತಯಾರು ಮಾಡಿಟ್ಕೊಂಡಂಥ ಹೂರಣನ ಇಟ್ಟು ಈ ಕನಕದಿಂದ ಅದನ್ನು ಕವರ್ ಮಾಡ್ಕೊಬೇಕು. ನಾವು ಹೋಳಿಗೆಗೆಲ್ಲ ಯಾವ ರೀತಿ ಕವರ್ ಮಾಡ್ಕೋತೀವಲ್ವ, ಅದೇ ರೀತಿ ಹೂರಣನ ಫಿಲ್ ಮಾಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಹೂರಣ ಹೊರಗಡೆ ಬರದೇ ಇರೋ ಥರ ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಎಣ್ಣೆಲಿ ಹಾಕಿದಾಗ ಅದು ಎಣ್ಣೆ ಹೀರ್ಕೊಳ್ಳೋದಾಗತ್ತೆ ಅಥವಾ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದು, ಈ ಥರ ಎಲ್ಲ ತೊಂದರೆಗಳಾಗತ್ತೆ. ಹಾಗಾಗಿ ಹೂರಣ ಹೊರಗಡೆ ಬರದೇ ಇರೋ ಥರ ನೀಟಾಗೆ ಪ್ಯಾಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಸ್ವಲ್ಪ ಈ ಥರ ಹೊರಗಡೆ ಬಂದರೆ ಈ ಕನಕ ಇರುತ್ತಲ್ಲ ಅದನ್ನು ಸ್ವಲ್ಪ ಎಳೆದ್ಬಿಟ್ಟು ಕವರ್ ಮಾಡಿದ್ರೆ ಅದು ಮುಚ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಈ ರೀತಿ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ, ನಾನು ಎಲ್ಲವೂ ಈ ರೀತಿ ತುಂಬ ತೆಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಜ್ಜಪ್ಪಗಳನ್ನ.
ಸೈಡಲ್ಲಿ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಕಾದಿರೋ ಎಣ್ಣೆಯಲ್ಲಿ ಸುಮಾರು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಬಿಸಿ ಎಣ್ಣೆನ ಮೇಲ್ಗಡೆ ಹಾಕ್ತಾ ಬಂದರೆ ಸಜ್ಜಪ್ಪ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ವಲ್ಪನೂ ಹೂರಣ ಹೊರಗಡೆ ಬರೋದು ಆಗಲಿ ಆ ಥರ ಎಲ್ಲ ಏನೂ ಆಗಿಲ್ಲ. ಈಗ ಇದಾಗಿದೆ, ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಅದೇ ರೀತಿ ಮಿಕ್ಕಿದ್ದಂಥ ಎಲ್ಲ ಸಜ್ಜಪ್ಪಗಳನ್ನೂ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತೆಕ್ಕೊಂಡ್ರೆ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಎಲ್ಲವೂ ಅಂತ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಸಜ್ಜಪ್ಪ ಎಲ್ಲ ರೆಡಿಯಾಗಿದೆ. ತುಂಬ ಈಸಿ, ಇದು ಕ್ವಿಕ್ಕಾಗಿ ಆಗುತ್ತೆ. ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ನೀವು ಬೇಕಾದರೆ ಇದನ್ನು ಇನ್ನೂ ಕ್ವಾಂಟಿಟಿ ಹೆಚ್ಚಾಗಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಿಮಗೆ ಲೇಯರ್ಸ್ ಕಾಣ್ತಾ ಇರ್ಬೋದು ಒಳಗಡೆ. ಈ ಥರ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಸಜ್ಜಪ್ಪ ಅಂತ. ಟ್ರೈ ಮಾಡಿ ಈ ಸಲ ನವರಾತ್ರಿಗೆ ಈ ರೆಸಿಪಿನ. ಹಾಗೆಯೇ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.